ಆದರೆ ನನ್ನ ತಂಗಿ ಸಾವಿಗೆ ಆ ದೇವರು ಕಾರಣ ಅಲ್ಲ, ಮನುಷ್ಯರೇ ಕಾರಣ ಅಂತ ನನಗೆ ಗೊತ್ತಾದ್ರೆ ಸುಮ್ಮನೆ ಇರ್ತೀನ? ಎಲ್ಲೇ ಇರಲಿ, ಯಾರೇ ಆದರೂ ಸರಿ, ಅವ್ರನ್ನ ಹುಡುಕಿ ಸಾಯಿಸ್ತೀನಿ. ಅದಕ್ಕೆ ನನ್ನ ತಂಗಿ ಸುಧಾ ವಿಷಯದಲ್ಲಿ ನಡೆದಂಥ ತಪ್ಪು ಈ ತಂಗಿ ನಯನಿ ವಿಷಯದಲ್ಲಿ ಮಾತ್ರ ನಡೆಯಕ್ಕೆ ಬಿಡಲ್ಲ. ನಯನಿ ಜೊತೆಲಿದ್ದು ಇದು ನಿಜಾನೋ ಸುಳ್ಳು ಅಂತ ಈ ಪ್ಲಾನ್ ಯಾರು ಮಾಡಿದಾರೋ, ಯಾಕೆ ಮಾಡಿದಾರೋ, ಅಷ್ಟಕ್ಕೂ ಇದರಿಂದ ಯಾರ್ಯಾರಿದ್ದಾರೆ ಅನ್ನೋದನ್ನ ಎಲ್ಲಾನು ಬಯಲು ಮಾಡ್ತೀನಿ. ಅದಾದ್ಮೇಲೆ ನೀನೇ ನೋಡ್ತೀಯ. ಅದಕ್ಕೆ ಇದರಲ್ಲಿ ಏನಿದೆ ಅಂತ ನೋಡಬೇಕು. ಅಷ್ಟಕ್ಕೂ ಹೂವಲ್ಲೇನಿರುತ್ತೆ ಭಾವ? ನಯನಿ ಅನುಮಾನನ ಯಾಕಿಲ್ಲ ಅನ್ಬೇಕು? ಅಫ್ಕೋರ್ಸ್, ನನ್ನ ಕಾರಲ್ಲೇ ಹೋಗೋಣ ಬನ್ನಿ ಭಾವ. ಪರವಾಗಿಲ್ಲ, ಪೊಲೀಸ್ ಜೀಪ್ ಬರುತ್ತೆ. ನಿನಗೇನಾದ್ರೂ ಕೆಲಸ ಇದ್ರೆ ನೋಡು. ಆ ಸ್ಕೂಲ್ ಕೆಲಸ ನೋಡು, ನಾನು ಹೆಲ್ಪ್ ಮಾಡ್ತೀನಿ. ಟೇಕ್ ಕೇರ್. ಓಕೆ. ಈ ಹೂವನ್ನು ಟೆಸ್ಟ್ ಮಾಡಿದ್ರೆ ನನ್ನ ಜೀವನ ಕ್ಲೋಸ್ ಆಗ್ಬಿಡುತ್ತೆ. ನಾನು, ಜಾಸ್ಮಿನು, ಡ್ಯಾಡಿ ಎಲ್ಲರೂ ಜೈಲಲ್ಲಿ ಇರ್ತೀವಿ. ಈಗ ಏನು ಮಾಡೋದು, ಏನು ಮಾಡೋದು? ವಿಶಾಲ್ ಇನ್ನೂ ಬರಲಿಲ್ಲ. ಏಯ್, ನೀನೇನು ನಮ್ ಕಡೆ ಬರ್ತಾ ಇದ್ಯಾ? ಬರೀ ಹತ್ರ ಬರೋದಲ್ಲ ಆಂಟಿ, ಶಿ ಇಸ್ ಕಮಿಂಗ್ ವಿತ್ ಅಸ್. ವಾಟ್? ಸರ್ವೆಂಟ್ ನಮ್ ಜೊತೆ ಬರ್ತಾ ಇದ್ದಾಳ? ವೈ? ಆಂಟಿ, ನಾವು ಮದುವೆಗೆ ಶಾಪಿಂಗ್ ಮಾಡಕ್ ಹೋಗ್ತಾ ಇದ್ದೀವಿ. ಏನೇನೋ ತಗೋತೀವಿ. ಆ ಬ್ಯಾಗ್ಗಳನ್ನ ಹಿಡ್ಕೊಳಕ್ಕೆ ಯಾರಾದ್ರೂ ಒಬ್ರು ಬೇಕಲ್ವಾ? ಅದಕ್ಕೆ ನೈನಿನ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಟ್ಸ್ ಓಕೆ. ಲೇಟ್ ಆಗ್ತಿದೆ, ಹೋಗೋಣ ಬನ್ನಿ. ಕಮ್. ಮುಂದೆ ಕೂತ್ಕೊಳ್ಳೋಕೆ ಏನು ಪ್ರಾಬ್ಲಮ್ ಇವಳಿಗೆ? ಮಹಾರಾಣಿ ಥರ ಭಾಳ ಅವಕಾಶ ಸಿಕ್ಕಿದ್ರೆ ಹಿಂದೇಟ್ ಹಾಕ್ತಿದ್ದಾಳೆ. ಏನು ಹೇಳಬೇಕು ಇವಳಿಗೆ? ಓ ಮೈ ಗಾಡ್, ಸರ್ವೆಂಟ್ ಪಕ್ಕ ಕೂತ್ಕೊಂಡು ನಾನು ಟ್ರಾವೆಲ್ ಮಾಡ್ಬೇಕಾ? ಅಮೆರಿಕಾಲಿ ಹೀಗೆ ಮಾಡಲ್ಲ ಗೊತ್ತಾ? ಅತ್ತೆ, ಅಮೆರಿಕಾಲಿ ತಿಂತಾರ ಇಲ್ವಾ? ಯಾಕೆ ತಿನ್ನಲ್ಲ ವೇಶ್? ಯಾಕೆ ಕೇಳ್ತಾ ಇದ್ಯಾ? ಏನಿಲ್ಲ. ಶಲ್ ವಿ ಗೋ? ಯಾ ಶ್ಯೂರ್. ಮುಂದೆ ನೋಡು. ಮುಂದೆನೇ ನೋಡ್ತಾ ಇದ್ದೀನಿ ವಿಶಾಲ್. ಎಲ್ಲಿ ನೋಡ್ತಿದ್ಯಾ? ಸರಿಯಾಗಿ ನೋಡು. ಆಫ್ ಕೋರ್ಸ್. ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಅಂದ್ರೆ ಏನು ಹೇಳಿ, ಅರ್ಥ ಮಾಡ್ಕೋಬೇಕು. ವೇಶ್, ಕಾರ್ ಓಡಿಸ್ತಾ ಇರೋದು ನೀನು, ಪಕ್ಕದಲ್ಲಿ ಕೂತ್ಕೊಂಡಿರೋ ಜಾಸ್ಮಿನ್ ಯಾಕೆ ರೋಡನ್ನ ನೋಡ್ಬೇಕು? ಅತ್ತೆ, ಹೊರಗೆ ಬಂದಿದ್ದು ತಲೆ ಬಗ್ಸ್ಕೊಂಡು ಕೂತ್ಕೊಳ್ಳೋಕ್ಕಲ್ವಲ್ಲ.
ಸಾರಿ ವಿಶಾಲ್, ಸಡನ್ ಆಗಿ ಬ್ರೇಕ್ ಹಾಕಿದ್ದಕ್ಕೆ ಬ್ಯಾಲೆನ್ಸ್ ತಪ್ತು. ಏಯ್ ಛೀ, ಯಾಕೆ ಮೇಲ್ ಬೀಳ್ತೀಯಾ? ಸರಿಯಾಗಿ ಕೂತ್ಕೋ. ಇದ್ದಕ್ಕಿದ್ದ ಹಾಗೆ ಗಾಡಿ ನಿಂತಿದ್ದಕ್ಕೆ ಹಾಗಾಯ್ತು ಅಮ್ಮೋರೆ. ಕಾರ್ ನಿಲ್ಲಿಲ್ಲ, ನಾನೇ ಬ್ರೇಕ್ ಹಾಕ್ತೆ. ಜರ್ಕ್ಗೆ ಸೀಟಲ್ಲಿ ಸರಿಯಾಗಿ ಕೂತ್ಕೋತೀರಾ ಅಂತ. ಜಾಸ್ಮಿನ್, ಸೀಟ್ ಬೆಲ್ಟ್ ಹಾಕೋ, ಆಗೇನೂ ಆಗಲ್ಲ. ನೋ ಪ್ರಾಬ್ಲಮ್ ವಿಶಾಲ್. ಹಾಗಂದ್ರೆ ಹೇಗೆ ಜಾಸ್ಮಿನ್? ಇನ್ನೂ ಏನಾದರೂ ಮೇಜರ್ ಆದ್ರೆ ಪ್ರಾಬ್ಲಮ್ ಆಗುತ್ತಲ್ವಾ? ಸೀಟ್ ಬೆಲ್ಟ್ ಹಾಕೋ. ಇರು, ನಾನೇ ಹಾಕ್ತೀನಿ. ಹೀಗೆ. ಜಾಸ್ಮಿನ್, ಹೊಡೋಣ. ಯಾ, ಥ್ಯಾಂಕ್ ಯು ವಿಶಾಲ್. ಜಾಸ್ಮಿನ್, ಯು ಆರ್ ವೆರಿ ವೆರಿ ಲಕ್ಕಿ ಗರ್ಲ್. ವಿಶ್ ನಿನ್ಗೆ ಕೇರಿಂಗ್ ಹಸ್ಬೆಂಡ್ ಆಗಿ ಸಿಕ್ಕಿದ್ದಾನೆ. ಥ್ಯಾಂಕ್ ಯು ಆಂಟಿ. ವಿಶಾಲ್ಗೆ ಇನ್ನೂ ತುಂಬಾ ಗೊತ್ತಾಗ್ಬೇಕಾಗಿರೋದಿದೆ. ಇಷ್ಟೆಲ್ಲ ಮಾಡ್ತಿದ್ದೀನಿ, ಬೇಕು ಅಂತಲೇ ಜಾಸ್ಮಿನ್ ಮೇಲೆ ಪ್ರೀತಿ ತೋರಿಸ್ತಿದ್ದೀನಿ, ಆದರೂ ನೈನಿ ಫೀಲೇ ಆಗ್ತಿಲ್ಲ. ಕೋಪನೇ ಬರಲ್ವಾ ಇವಳಿಗೆ? ರಿಯಾಕ್ಟೇ ಮಾಡ್ತಿಲ್ಲ, ಏನು ಮಾತಾಡದೇ ಇಲ್ವಾ? ಛೇ. ವಾಟ್ ಹ್ಯಾಪನ್ ವಿಶಾಲ್? ಎನಿಥಿಂಗ್ ರಾಂಗ್? ಸ್ವಲ್ಪ ನೀರು ಕುಡಿತೀರಾ? ಕೊಡ್ಲಾ? ನೋ ನೋ ಥ್ಯಾಂಕ್ಸ್. ಈ ಜಾಸ್ಮಿನ್ ತೋರಿಸೋ ಇಂಟ್ರೆಸ್ಟ್ ತೋರಿಸಿದ್ರೆ ಕೋಪ ಬರ್ತಿದೆ. ಸುಮ್ಮನೆ ಸೈಲೆಂಟ್ ಆಗಿರೋದೇ ಬೆಟರ್ ಅನ್ಸುತ್ತೆ. ಇನ್ನೂ ಇರಿಟೇಟ್ ಮಾಡ್ತಾಳೆ ಇಲ್ಲಿದ್ರೆ. ಯಜಮಾನ್ರೆ, ಇದೆಲ್ಲ ನೀವು ಯಾಕೆ ಮಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿದೆ. ನನ್ನನ್ನು ಪರೀಕ್ಷೆ ಮಾಡ್ತಿದ್ದೀರಾ ಅಲ್ವಾ? ಈ ಪರೀಕ್ಷೆಲಿ ನಾನು ಗೆಲ್ಲಬೇಕು ಅಂದರೆ ನಾನು ತಾಳ್ಮೆಯಿಂದ ಇರಬೇಕಷ್ಟೇ. ಜಾಸ್ಮಿನ್, ಏನೇನ್ ಕೊಂಡ್ಕೋಬೇಕು ಅಂತ ಐಡಿಯಾ ಇದೆ ಅಲ್ವಾ? ಇಷ್ಟ ಆಗಿದೆ ತಗೊಳ್ಳೋದು ಆಂಟಿ. ನೋ ಪ್ಲಾನ್ಸ್. ನೋ ಪ್ರಾಬ್ಲಮ್. ಯಾವ್ದು ಇಷ್ಟ ಆಗುತ್ತೋ ಅದೇ ಕೊಂಡ್ಕೊಳ್ಳೋಣ. ಯಾ ಶ್ಯೂರ್. ಬೇಗ ಇಳ್ಕೊಳ್ಳಿ. ಸರ್ವೆಂಟ್ ಕೂತಿರೋ ಕಾರಲ್ಲಿ ತುಂಬಾ ಹೊತ್ತು ಉಸಿರು ಕಟ್ಕೊಂಡು ಕೂತಿರ್ಬೇಕು ಅಂದ್ರೆ ತುಂಬಾ ಹಿಂಸೆ ಆಗತ್ತೆ. ವಿಶಾಲ್, ನಿಮ್ ಜೊತೆ ಜರ್ನಿ ಮಾಡ್ತಾ ಇದ್ರೆ ಬಂದಿದೆ ಗೊತ್ತಾಗ್ಲಿಲ್ಲ. ನನ್ನ ಹತ್ರ ಮಾತಾಡ್ಕೊಂಡು ಇಲ್ಲೇ ಕೂತ್ಕೊಂಡ್ರೆ ಶಾಪ್ ಕ್ಲೋಸ್ ಮಾಡ್ತಾರ. ಯಾ. ಜಾಸ್ಮಿನ್, ನಿನಗೇನ್ ಇಷ್ಟ ಆಗತ್ತೋ ಅದನ್ನೇ ಕೊಂಡ್ಕೋ. ಓಕೆ? ಏಯ್, ನೀನೇನು ಮಹಾರಾಣಿ ತರ ಕೂತ್ಕೊಂಡಿದ್ಯಾ? ಇಳಿದು ನಮ್ಮನ್ನ ಫಾಲೋ ಮಾಡು. ಆಗ್ಲಿ ಅಮ್ಮೋರೆ.
ಇರೋ. ಹೇಳಿ ಯಜಮಾನ್ರೆ. ಅಲ್ಲೇಲೆ ಪಾತ್ರೆ ಗೀತ್ರೆ ಏನೋ ತಗೊಂಡ್ ಬಂದಿಲ್ಲ ನೀನು? ಆ, ಯಾಕೆ ಯಜಮಾನ್ರೆ? ನೀನ್ ಮಾತಾಡ್ದಿಯಲ್ಲ, ಮುತ್ಗಿತ್ತೇನಾದ್ರೂ ಬಿದ್ದೋಗುತ್ತೇನೋ ಅನ್ಕೊಂಡೆ. ಇಷ್ಟೊತ್ತು ಸೈಲೆಂಟ್ ಆಗಿದ್ದೆ, ಕಾರ್ ಇಳಿಯೋವರೆಗೂ ಏನೂ ಮಾತಾಡದೆ ಒಳ್ಳೆ ಮೂಗಿ ತರ ಸುಮ್ಮನೆ ಕೂತಿದ್ದೆ. ಹಾಗೆಲ್ಲ ಏನೂ ಇಲ್ಲ ಯಜಮಾನ್ರೆ. ಈ ಒಂದ್ ಮಾತನ್ನ ಚಾಚೂ ತಪ್ಪದೆ ಚೆನ್ನಾಗಿ ಹೇಳ್ತೀಯ. ಸರಿ, ಕೆಳಗಿಳಿ ಬಾ. ಓಯ್, ಏನ್ ನಿಂತ್ಕೊಂಡಿದ್ಯಾ? ಯಜಮಾನ್ರೆ, ಅದು ಅದು ಮೇಲಕ್ಕೆ ಹೋಗ್ತಿದೆ ಯಜಮಾನ್ರೆ. ಅದ್ ಮೇಲೆ ಹೋದ್ರೆ ಅಲ್ವಾ ನಾವು ಮೇಲೆ ಹೋಗೋದು? ಆಹಾ, ನಮ್ಮೂರಲ್ಲಿ ಮೆಟ್ಲು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಈ ಮೆಟ್ಲೇನೋ ಅದಾಗದೆ ಮೇಲಕ್ಕೆ ಹೋಗ್ತಿದೆ. ಅದನ್ನ ಎಸ್ಕಲೇಟರ್ ಅಂತಾರೆ. ನಡಿ. ಆಹಾ, ನಂಗೆ ಭಯ ಆಗುತ್ತೆ ಯಜಮಾನ್ರೆ. ಬಿದ್ದೋದ್ರೆ? ಆಂಟಿ, ಏನಾಯ್ತು ಜಾಸ್ಮಿನ್? ಸೀದೇರ್ ವಿಶಾಲ್ ಗೈಡ್ ತರ ರೆಡಿಯಾಗಿ ಆ ಕೆಲ್ಸದೊಳಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ವೇಶ್, ಏನ್ ಮಾಡ್ತಾ ಇದೆಯಾ ಇನ್ನು ಅಲ್ಲಿ? ಕಮಾನ್. ನೈನಿ ಬರ್ಬೇಕಲ್ವಾ ಅತ್ತೆ? ಅವಳು ಬರ್ದೆ ಮತ್ತೆಲ್ಲಿಗೆ ಹೋಗ್ತಾಳೆ? ಬಿದ್ದು ಹೋಗ್ತಾಳೆ ಅಂತ ಅವಳಿಗೆ ಭಯ ಆಗ್ತಿರ್ಬೇಕಂಟಿ. ಏಯ್, ಅದ್ರ ಮೇಲೆ ನಿನಗೆ ನಿಂತ್ಕೊಳಕ್ ಬರಲ್ಲ ಅಂದ್ರೆ ಅದ್ರ ಮೇಲೆ ದಪ್ಪಂತ ಬೀಳೆ ಅದೇ ಮೇಲಕ್ಕೆ ಕರ್ಕೊಂಡ್ ಬರತ್ತೆ. ಮೇಲಕ್ಕೆ ಬಂದ್ಮೇಲೆ ನಾವೇ ಎಳೆದ್ ಬಿಸಾಕ್ತಿವಿ. ಅತ್ತೆ, ನಿಮ್ಮ ಮಾತಲ್ಲಿ ನೈನಿನ ಭಯ ಪಡಿಸ್ಬೇಡಿ. ನೈನಿ ಬಾ, ನಾನು ಕರ್ಕೊಂಡು ಹೋಗ್ತೀನಿ. ನನ್ನ ಕೈ ಹಿಡ್ಕೊ. ಬಾ. ಕೈ ಹಿಡ್ಕೊಂಡಿದ್ದಾಳೆ ಆಂಟಿ. ಏನು ಮಾಡಕ್ಕಾಗಲ್ಲ. ಅವಳು ಬರ್ಬೇಕು ಅಂದ್ರೆ 5 ಸೆಕೆಂಡ್ ಸಹಿಸ್ಕೊಳ್ಳೇಬೇಕು. ನೀನ್ ನನ್ನೇ ನೋಡ್ಕೊಂಡು ಹೆಜ್ಜೆ ಇಡು. ಬಾ, ಮೇಲ್ ಹೋಗೋಣ. ನಿಂತ್ಕೋ. ಓಕೆ, ಬಂದ್ಬಿಡು. ಆಂಟಿ ನೋಡಿ ಹೇಗ್ ಬರ್ತಾ ಇದಾರೆ ಅಂತ. ಕರ್ಮ, ಏನ್ ಮಾಡ್ತೀಯಾ? ನಮ್ ವಿಶಾಲ್ದು ದೊಡ್ಡ ಮನ್ಸು. ಅದೇ ಅಮೆರಿಕಲಾದ್ರೆ ಕೆಲಸದವ್ರು ಹಾಗೆಲ್ಲ ಮಾಡಲ್ಲಮ್ಮ. ಐ ಹೇಟ್ ಇಟ್. ಛೇ, ಆಂಟಿ ಏನಿದು? ಏಯ್, ನಾವು ಶಾಪಿಂಗ್ ಮಾಡೋವರೆಗೂ ನೀನ್ ದೂರನೇ ಇರು. ಬನ್ನಿ. ನಮಸ್ತೆ ಮೇಡಮ್. ಮ್ಯಾರೇಜ್ಗೆ ಸ್ಯಾರೀಸ್ ತಗೋಬೇಕು. ಬನ್ನಿ ಮೇಡಮ್, ತೋರಿಸ್ತೀನಿ. ಬನ್ನಿ.
ಸ್ಯಾರಿ ಚೆನ್ನಾಗಿದ್ಯಾ? ಆ, ಇದು ಹೇಗಿರುತ್ತೆ ಆಂಟಿ? ಅದು ವಿಶ್ ಒಪಿನಿಯನ್ ಕೂಡ ಕೇಳು. ವಿಶಾಲ್, ಹೌ ಇಸ್ ಇಟ್? ಪರವಾಗಿಲ್ಲ, ಚೆನ್ನಾಗಿದೆ. ಇದು ಇದು ನೋಡಿ. ನಾಟ್ ಬ್ಯಾಡ್. ಆಂಟಿ, ಸಿ ದಿಸ್ ಅಂಚೆಷ್ಟು ಚೆನ್ನಾಗಿದೆ ಅಲ್ವಾ? ನೈಸ್. ಏನು ಕಣ್ ಮಿಟಕಿಸ್ದೆ ನೋಡ್ತಿದ್ಯಾ? ಸೀರೆ ಇಷ್ಟ ಆಯ್ತಾ? ನಿಮ್ಮನ್ನೇ ನೋಡ್ತಿದ್ದೀನಿ ಯಜಮಾನ್ರೆ, ಅಷ್ಟಿಷ್ಟ ಆಗಿದ್ದೀರಾ. ಯಾಕೋ? ನೀವು ನನ್ನ ಮಗು ಥರ ನೋಡ್ಕೋತೀರಾ ಅಲ್ವಾ? ನಂಗೋಸ್ಕರ ಕಾಳಜಿ ವಹಿಸ್ತೀರಾ ಅಲ್ಲ? ಇವಾಗಂತೂ ನಿನ್ಗೋಸ್ಕರ ಈ ಚಿಕ್ಕ ಪಾಪುಗೆ ಸ್ಯಾರಿ ತಗೊಳ್ಳೋಣ ಅಂತಿದ್ದೀನಿ. ಬಾ. ಅಯ್ಯೋ ಯಜಮಾನ್ರೆ, ಜಾಸ್ಮಿನ್ ಅವ್ರಿಗೆ ನಿಮ್ಮ ಅತ್ತೆಗೆ ಕೋಪ ಬರುತ್ತೆ. ಅವ್ರಿಗೆಲ್ಲನೂ ಬರುತ್ತೆ. BP, ಶುಗರು, ಕೊರೋನಾ ಎಲ್ಲ ಬರುತ್ತೆ. ನೀನ್ ಬಾ ಬಾ. ನೈನಿ, ಈ ಸೀರಿಯಲ್ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಏಂಜಲ್ ತರ ಇದೆಯಾ? ಈ ಕಲರ್ ನಿಂಗೆ ಪರ್ಫೆಕ್ಟ್, ಸೂಪರ್ ಆಗಿ ಸೆಟ್ ಆಗಿದೆ. ನಿಜ ಹೇಳಬೇಕು ಅಂದ್ರೆ ವೆರಿ ವೆರಿ ಬ್ಯೂಟಿಫುಲ್ ಆಗಿದೆ ನೈನಿ. ರಂಬೆ ತರ ಇದೆಯಾ? ಅಂದ್ರೆ ದೇವತೆ ತರ. ಆಂಟಿ, ವಿಶ್, ಏನ್ ಮಾಡ್ತಾ ಇದ್ಯಾ? ಅತ್ತೆ, ಅಪ್ಸರೆ ಅಂತ ನೈನಿ ಕಣ್ಮುಂದೆ ಇದ್ರೆ ಏನ್ ಮಾಡ್ತಿದ್ಯ ಅಂತ ಕೇಳ್ತಿದ್ದೀರಾ? ನೈನಿಗೆ ಈ ಸೀರೆ ತುಂಬಾ ಚೆನ್ನಾಗಿದೆ, ನನಗಿಷ್ಟ ಆಯ್ತು. ನೈನಿ, ಮತ್ ನಿನಗೆ? ನಿಮಗಿಷ್ಟ ಆಗಿದ್ದೆ ನನಗೂ ಇಷ್ಟ ಆಗುತ್ತೆ ಯಜಮಾನ್ರೆ. ಹೇಯ್, ಶಾಪಿಂಗ್ ಮಾಡ್ಬೇಕಾಗಿರೋದು ನಾವು, ನಿಂದಿನೇ ಮಧ್ಯದಲ್ಲಿ. ಹೋಗಾಚೆ ಹೋಗು. ಹತ್ರ ಹೋದ್ರೆ ಹಾಗೆ ಮಾಡ್ತಾರೇನೋ ಈ ಜಾಸ್ಮಿನ್ ನಮ್ಮೋರು. ದೂರ ಇರೋದೇ ಒಳ್ಳೇದು. ಹೊರಗೆ ಬಂದಾಗ ಯಜಮಾನ್ರು ಮರ್ಯಾದೆ ತೆಗಿಬಾರ್ದು. ನಾವು ಸೆಲೆಕ್ಟ್ ಮಾಡಿರೋದನ್ನೆಲ್ಲ ಪ್ಯಾಕ್ ಮಾಡಿಸಿ. ಆಯ್ತು ಮೇಡಮ್. ಜ್ಯುವೆಲ್ರಿ ಸೆಕ್ಷನ್ ಅಲ್ಲಿ ಆ ಕಡೆ ಇದೆ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ವಿಶ್, ಜ್ಯುವೆಲ್ರಿ ಸೆಕ್ಷನ್ಗೆ ಹೋಗೋಣ. ನಡೀರಿ. ಹಾಗೆ ಇದೆ.
ಚೆನ್ನಾಗಿಲ್ಲ ಅತ್ತೆ. ವಿಶಾಲ್ ಇದ್ ನೋಡಿ. ಅಂತೂ ಇಂತೂ ಬಂತಲ್ಲ ನಿನ್ನ ಮುಖದಲ್ಲಿ ನಗು. ಇದೇ ಇಷ್ಟ ಆಯ್ತು ಅನ್ಸುತ್ತೆ. ಹಾ, ಎಸ್, ದಿಸ್ ಇಸ್ ರಿಯಲಿ ಗುಡ್. ಐ ವಾಂಟ್ ದಿಸ್. ಲೆಟ್ ಮೀ ಸಿ ಆಂಟಿ. ಅಯ್ಯೋ ಅಯ್ಯೋ, ಕೈ ಜಾರ್ದಿರೋ ಹಾಗೆ ನೋಡ್ಕೊಳ್ಳಿ ಅಮ್ಮೋರೆ, ಹುಷಾರು. ಏಯ್, ನೀನ್ ಟಚ್ ಮಾಡಿದ್ಯಾ? ಅದನ್ನ ನಾನ್ ತಗೊಳಲ್ಲ, ವಿಶಾಲ್ಗೂ ಕೊಡಲ್ಲ. ಲೀವ್ ಇಟ್ ಜಾಸ್ಮಿನ್. ಸರ್ವೆಂಟ್ ತಗೊಂಡಿದ್ದಾಳೆ ಅಂತ ತಾನೇ? ಇಲ್ಲಿ ತುಂಬಾ ರಿಂಗ್ಗಳಿವೆ, ನೋಡೋಣ. ಅತ್ತೆ, ನಾನು ಈ ರಿಂಗ್ನೇ ಇಟ್ಕೋಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಅದೇ ಯಾಕೆ ವಿಶ್? ಇನ್ನೂ ಬೆಟರ್ ಡಿಸೈನ್ಸ್ ಇದೆಯಲ್ಲ, ಅದ್ರಲ್ಲಿ ಯಾವ್ದಾದ್ರೂ ನನಗಿಷ್ಟ ಆದರೆ ಅದನ್ನೇ ತಗೋತೀನಿ, ಹಾಗೇ ಮಾಡ್ತೀನಿ. ನನಗಿಷ್ಟ ಆಗೋದೇ ತಡ, ಇಲ್ದಿದ್ರೆ ನಾನು ರಿಂಗೇ ಹಾಕ್ಕೊಳ್ಳಲ್ಲ. ಸರಿ ಸರಿ, ರಿಂಗ್ ಹಾಕೋಬೇಕಾಗಿರೋದು ನೀನು, ಅದನ್ನೇ ತಗೋ. ಜಾಸ್ಮಿನ್, ಲೆಟ್ಸ್ ಮೂವ್. ನೈನಿ, ಮದುವೆ ಹುಡುಗಿ ಅಂತೂ ನಿನಗಿಷ್ಟ ಆಗಲಿಲ್ಲ. ಅಟ್ಲೀಸ್ಟ್ ಉಂಗ್ರಾದ್ರೂ ಇಷ್ಟ ಆಯ್ತು ತಾನೆ? ಉಂಗ್ರ ಮಾತ್ರ ಅಲ್ಲ ಯಜಮಾನ್ರೆ, ನಿಮ್ಮ ಭವಿಷ್ಯ ಕೂಡ ಬಂಗಾರದ ಥರನೇ ಇರಬೇಕು ಅನ್ನೋದು ನನ್ನ ಆಸೆ. ಗಾಯತ್ರಿ ಅಮ್ಮವ್ರಿಗೆ ಜಾಸ್ಮಿನ್ ಅವರು ಯಾಕೆ ಇಷ್ಟ ಆಗಲಿಲ್ಲ, ಇವರು ಮನೆ ಸೊಸೆ ಆಗೋದು ಯಾಕೆ ಇಷ್ಟ ಆಗಲಿಲ್ಲ ಅಂತ ನೀವು ಹಸಿ ಮನೆ ಮೇಲೆ ಕೂತ್ಕೊಳ್ಳೋಕೆ ಮುಂಚೆನೇ ತಿಳ್ಕೊತೀರಾ ಅಂತ ಅನ್ಕೋತೀನಿ. ಇಷ್ಟು ಕಾನ್ಫಿಡೆನ್ಸ್ ನಿಂಗೆ ಅದು ಎಲ್ಲಿಂದ ಬರುತ್ತೆ ನಾನೇ? ತುಂಬ ಬುದ್ಧಿವಂತೆ ಕಣೆ ನೀನು. ಹಲೋ ಮೈ ಡಿಯರ್ ಸನ್, ಹೌ ಆರ್ ಯು? ವೆರಿ ಬ್ಯಾಡ್ ಡ್ಯಾಡ್. ವರ್ಸ್ಟ್ ಸಿಚುಯೇಷನಲ್ಲಿದ್ದೀನಿ. ಏನಾಯ್ತು? ತಂಗಿ ಮದುವೆ ಅಂತ ಎಕ್ಸೈಟ್ ಆಗಿರೋದು ಬಿಟ್ಟು ಟೆನ್ಷನ್ ಯಾಕೆ ಮಾಡ್ಕೊಂಡಿದ್ಯಾ? ಆ ತಿಲೋತ್ತಮ ಅವ್ರು ಏನಾದರೂ ಅಂದ್ರಾ? ಅವ್ರು ನಮ್ಮ ಮೆಂಟಾಲಿಟಿಗೆ ತಕ್ಕಂಗಿದ್ದಾರೆ ಡ್ಯಾಡ್. ಅವರಿಂದ ನಂಗೇನು ಪ್ರಾಬ್ಲಮ್ ಇಲ್ಲ, ಆದರೆ ನನಗೆ ನೈನಿಯಿಂದ ಪ್ರಾಬ್ಲಮ್ಮು. ಹೆಬ್ಬೆಟ್ ಹಾಕೋ ಹಳ್ಳಿ ಗುಗ್ಗು ಅದು. ಅವಳನ್ನ ನೋಡಿ ನೀನು ಭಯ ಪಡ್ತಿದ್ಯಾ? ವಿಷಯ ಹೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಏನು? ನಾವು ಯೂಸ್ ಮಾಡೋ ಫ್ಲವರ್ಸ್ನ ರಹಸ್ಯ ನೈನಿಗೆ ಗೊತ್ತಾಗೋಗಿದೆ ಅನಿಸ್ತಿದೆ. ಆ ಇನ್ಸ್ಪೆಕ್ಟರ್ನ ಕಾರಲ್ಲಿ ಕರ್ಕೊಂಡು ಹೋಗಿ ಹೂವನ್ನು ಮಾಯ ಮಾಡೋದು, ಲ್ಯಾಬಲ್ಲಿ ಏನಾದರೂ ಗೋಲ್ಮಾಲ್ ಮಾಡೋದು, ಏನೋ ಒಂದು ಮಾಡೋಣ ಅಂದ್ಕೊಂಡೆ. ಯಾವ ಪ್ಲ್ಯಾನು ವರ್ಕೌಟ್ ಆಗಲಿಲ್ಲ. ಲ್ಯಾಬ್ ಟೆಸ್ಟ್ ಮಾಡಿಸ್ಬಿಟ್ಟು ರಿಪೋರ್ಟ್ಸ್ ಬಂದರೆ ಜಾಸ್ಮಿನ್ನು ನಾನು ಇಬ್ಬರು ಜೈಲಲ್ಲಿ ಇರ್ತೀವಿ ಡ್ಯಾಡ್. ನೀವು ಫಾರಿನಲ್ಲಿದ್ದರೂ ಸರಿ, ಇಬ್ಬರನ್ನೂ ಬಿಡಲ್ಲ. ಯಾಕೆಂದರೆ ಇದು ಪೊಲೀಸ್ ಅವ್ರ ತಂಗಿ, ಸಾಯೋದು ಬಿಸ್ನೆಸ್ ಮ್ಯಾಗ್ನೆಟ್ ಜಗದೀಶ್ ಅವ್ರ ಮಗ. ಒಂದು ರಿಪೋರ್ಟು ನಮ್ಮ ಇಡೀ ಫ್ಯಾಮಿಲಿನ ಶ್ರೀಕೃಷ್ಣನ್ ಜನ್ಮಸ್ಥಾನದಲ್ಲಿ ಕೂಡಿಸ್ಬಿಡತ್ತೆ ಡ್ಯಾಡ್. ಹಾಗೆಲ್ಲ ಆಗಕ್ಕೆ ನಾನು ಬಿಡಲ್ಲ ಕಣೋ. ಡ್ರಾಸ್ಟಿಕ್ ಡಿಸಿಷನ್ ತಗೊಳ್ಳಿ ಡ್ಯಾಡ್, ಟೈಮ್ ಇಲ್ಲ. ನೈನಿ ಸಾಮಾನ್ಯದವಳಲ್ಲ, ಹಳ್ಳಿಯಿಂದ ಬಂದರೂ ಕೂಡ ಧೈರ್ಯ ಅನ್ನೋ ಅಸ್ತ್ರನ ಬಲವಾಗಿ ಹಿಡ್ಕೊಂಡು ಕೂತಿದ್ದಾಳೆ.
ಅಬ್ಬಬ್ಬಬ್ಬಬ್ಬಾ ಏನ್ ಟ್ರಾಫಿಕ್ ನಿಮ್ಮೂರಲ್ಲಿ. ಅಮೆರಿಕಲ್ಲಿ ಈ ತರ ಇಲ್ವೇ ಇಲ್ಲ. ಓ ಮೈ ಗಾಡ್. ಏಯ್, ಏನ್ ಮುಖ ನೋಡ್ತಿದ್ಯಾ? ಶಾಪಿಂಗ್ ಮಾಡಿರೋ ಬ್ಯಾಗ್ಸ್ ಕವರ್ಸ್ ಎಲ್ಲಾನು ಹುಷಾರಾಗಿ ತಗೊಂಡ್ ಬಾ, ಕೆಳಗಡೆ ಬೀಳಿಸ್ಬೇಡ. ಇನ್ನು ಏನ್ ನೋಡ್ತಿದ್ಯಾ? ಹೋಗು. ನೀನು ಬೇಕು ಅಂದ್ರು ಬೇಡ ಅಂದ್ರು ನಿನಗ್ ಕೊಟ್ಟಿರೋ ದುಡ್ಡು ವಸೂಲಿ ಆಗೋವರೆಗೂ ನಿನ್ ಕೈಯಲ್ಲಿ ಕೆಲಸ ಮಾಡಿಸ್ತಾನೆ ಇರ್ತೀನಿ. ಹಾಗಾದ್ರೆ ಜೀವನ ಪೂರ್ತಿ ಕೆಲಸದೊಳಗೆ ಇರ್ಬೇಕಂಟಿ. ಆವಾಗ ಇವಾಗ ಯಾವಾಗ್ಲೂ ಹೀಗೇನೆ ಇಂಥ ಜನಗಳು. ಖಂಡಿತವಾಗಿಯೂ ಅದನ್ನ ಎತ್ಕೊಳಕ್ಕಾಗ್ದೆ ಅದನ್ನ ಬೀಳಿಸ್ಕೊಂಡೇ ಬರ್ತಾಳೆ. ದುರಂದರ ಆಂಟಿ ಅವಳ ಜನ್ಮ ಜಾಲಾಡ್ಬಿಡ್ತಾರೆ. ಏಯ್ ನೈನಿ, ಹುಷಾರು, ಅರ್ಜೆಂಟ್ ಏನಿದೆ? ಹೇ ಹೇ ಬಿಡು. ವಿಶ್, ಡೋಂಟ್ ಟಚ್ ಹರ್. ಅಂಥವ್ರನ್ನ ಹತ್ರನೇ ಸೇರ್ಸ್ಕೋಬಾರ್ದು. ನೀನ್ ಅವಳನ್ನ ಹಿಡ್ಕೋತಾ ಇದ್ಯಾ? ವಿಲೇಜ್ ಗರ್ಲ್ ವಿಶ್. ಅವಳಿಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಆಂಟಿ. ರಿಯಲಿ? ಇಲ್ಲಿ ಕೆಲಸದವ್ರಿಗೆ ಓದಕ್ಕೆ ಬರಲ್ವಾ? ಅದೇ ಅಮೆರಿಕಲಾದ್ರೆ ಎಲ್ರು ಇಂಗ್ಲಿಷಲ್ಲೇ ಮಾತಾಡ್ತಾರೆ. ಅದೇ ಇಂಗ್ಲಿಷ್ ಕಂಟ್ರೀಸಲ್ಲಿ ಇಂಗ್ಲಿಷ್ ಮಾತಾಡದೆ ಇನ್ಯಾವ ಭಾಷೆ ಮಾತಾಡ್ತಾರೆ? ಅದಿರ್ಲಿ ಬಿಡು ವಿಶ್. ಮೊದ್ಲು ನೀನು ಸ್ಯಾನಿಟೈಸರ್ ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೋ. ಅದೆಲ್ಲ ಏನು ಬೇಕಾಗಿಲ್ಲ. ನೈನಿ, ಈ ಬ್ಯಾಗ್ ಎಲ್ಲ ನನಗೆ ಕೊಡು, ನಾನು ತೊಗೊಂಡೋಗ್ತೀನಿ. ನನಗೆ ಭಾರ ಆಗದಿರೋ ಥರ ನೋಡ್ಕೋತಿದ್ದೀರಾ ಯಜಮಾನ್ರೆ? ನೀನ್ ಯಾಕೆ ತಗೊಂಡು ಹೋಗ್ಬೇಕು ವಿಶ್? ನೀನು ಕೂಡ ನಿನ್ನಮ್ಮ ಗಾಯತ್ರಿ ದೇವಿ ಅತ್ತಿಗೆ ತರನೇ ಕೆಲಸದವ್ರ ಮೇಲೆ ದಯೆ ದಾಕ್ಷಿಣ್ಯ ತೋರಿಸ್ಬೇಕು ಅಂತಿದ್ಯಾ? ವಿಶಾಲ್, ಕೆಲ್ಸದವಳನ್ನ ಶಾಪಿಂಗಿಗೆ ಕರ್ಕೊಂಡು ಹೋಗಿದ್ದೆ. ಇದೆಲ್ಲ ಕಾರಲ್ಲಿ ಇಡೋದಕ್ಕೆ, ಕಾರಲ್ಲಿ ಇಟ್ಟಿರೋದನ್ನೆಲ್ಲ ಮನೆಯೊಳಗೆ ತಗೊಂಡು ಹೋಗೋದಕ್ಕೆ. ಹೀಗ್ಯಾಕೆ ನೀವು ಕಾಳಜಿ ತೋರಿಸ್ತಾ ಇದ್ದೀರಾ? ನಾನು ನೈನಿ ಬಗ್ಗೆ ಕಾಳಜಿ ತೋರಿಸ್ತಿದ್ದೀನಿ ಅಂತ ಅದೇಗ ಅನ್ಕೋತಿದ್ಯಾ ನೀನು? ಇದನ್ನ ಹೊತ್ಕೊಂಡು ಒಳ್ಳೆ ನವಿಲಿನ ಹಾಗೆ ನಡೀತಿದ್ರೆ ಹಿಂಸೆ ಆಗ್ತಿದೇನೋ ಅಂತ ನಾನು ಅನ್ಕೊಂಡೆ. ಸ್ಲಿಪ್ ಆಗಿ ಬಿದ್ಬಿಟ್ರೆ ಎಲ್ಲ ವೇಸ್ಟ್ ಆಗುತ್ತಲ್ವಾ? ಅದು ಅಲ್ಲದೆ ಇದರಲ್ಲಿ ಬಟ್ಟೆಗಳಷ್ಟೇ ಅಲ್ಲ, ಕಾಸ್ಟ್ಲಿ ಒಡವೆನೂ ಇದೆ. ಒಂದು ವೇಳೆ ನೈನಿಗೆ ದುರಾಸೆ ಹುಟ್ಟಿದ್ರೆ? ಇದೇನು ಯಜಮಾನ್ರು ನನ್ನ ಕಳ್ಳಿ ಅಂತಿದ್ದಾರೆ? ಯಾಕೆ ಈ ಥರ ಅವಮಾನ ಮಾಡ್ತಿದ್ದಾರೆ? ಓ ಮೈ ಗಾಡ್, ಓ ಮೈ ಗಾಡ್. ಈಸ್ ಶಿ ಎ ಥೀಫ್? ಅವಳು ಕಳ್ಳಿನ ವಿಶಾಲ್? ಅಯ್ಯೋ, ಅಂದ್ರೆ ಬೇಡ ಬಿಡು. ನಮ್ದನ್ನ ಕೊಡು 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 ಕೊಡು. ಆಂಟಿ, ಆಂಟಿ. ಅತ್ತೆ, ಜಾಸ್ಮಿನ್ ಕುಡಿ. ತೊಡು. ಹೊಡಿ. ಅಷ್ಟ್ ದೊಡ್ಡ ಕಣ್ಣು ಇಟ್ಕೊಂಡು ಹೇಗ್ ನೋಡ್ತಾ ಇದ್ದಾಳೆ ನೋಡು. ಅಯ್ಯೋ, ಜಾಸ್ಮಿನ್ ತಗೋ. ಅದೇ ನಮ್ಮ ಅಮೆರಿಕಲಾದ್ರೆ ಕೆಲಸದವರು ಕಳ್ತನನೇ ಮಾಡಲ್ಲ. ಅಯ್ಯೋ ಆಂಟಿ, ಇದನ್ನೆಲ್ಲ ಅವಳ ಕೈಲೇ ಹೊರಿಸಿ ನಮ್ ಮುಂದೆ ಕಳ್ಸಿದ್ರೆ ಕಳ್ತನ ಮಾಡಕ್ಕಾಗಲ್ಲ ತಾನೆ? ನಿನಗೆ ಇಂಥವ್ರ ಬಗ್ಗೆ ಗೊತ್ತಿಲ್ಲ ಜಾಸ್ಮಿನ್. ನೋಡಕ್ ಹೀಗಿರ್ತಾರೆ, ಕಳ್ತನ ಮಾಡ್ತಾರೆ. ನಮ್ ಬ್ಯಾಗಿಗೆ ಕನ್ನ ಹಾಕಿದ್ರು ನಮಗ್ ಗೊತ್ತೇ ಆಗಲ್ಲ. ಯು ಕಮ್. ನಾನೇನ್ ಕಳ್ತನ ಮಾಡ್ದೆ ಯಜಮಾನ್ರೆ? ಹಾಗಂದ್ರೆ ಏಯ್ ಮೆಂಟಲ್ ಮಾಣಿಕ್ಯ. ನೀನು ಹೂವ ಕಳ್ತನ ಮಾಡ್ಲಿಲ್ವಾ? ಫ್ಲವರ್ಸ್ ಕದ್ರು, ಕವರ್ ಕದ್ರು ಕಳ್ಳಿನ ಕಳ್ಳಿ ಅಂತಾನೆ ಅಂತಾರೆ.
ನೀನು ಫೀಲ್ ಮಾಡ್ಕೊಳ್ದೆ ನನಗೆ ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೈದಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕಾ? ಮಿಸಸ್ ಅಮಾಯಕಿ, ನೀನು ಬ್ಯಾಗ್ಗಳನ್ನು ಆ ಭಾರನ ಹೊರದೇ ಇರೋದಕ್ಕೆ ಎಲ್ಲನೂ ಅವರೇ ಹೊತ್ಕೊಂಡು ಹೋಗೋ ಹಾಗೆ ಮಾಡಿ ನಿನ್ನ ಮಹಾರಾಣಿ ಥರ ಮನೆ ಒಳಗಡೆ ಎಂಟ್ರಿ ಕೊಡೋ ಹಾಗೆ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕಾ ಬೇಡವಾ? ಹಾಂ ಹಾಂ. ಓ, ಈಗ ನನ್ಗೆ ಅರ್ಥ ಆಯ್ತು ಯಜಮಾನ್ರೆ. ಅದಕ್ಕೇನಾ ಹಾಗೆ ಹೇಳಿದ್ದು? ಮತ್ತೆ ನಮ್ಮ ದುರಂದರ ಅತ್ತೆಗೆ ಅಮೆರಿಕದಲ್ಲಿ ಈ ಪಿಜ್ಜಾ ಬರ್ಗರು ಗಡತ್ತಕ್ಕೆ ತಿಂದು ಕೊಬ್ಬು ಜಾಸ್ತಿ ಆಗಿದೆ. ಅದಕ್ಕೆ ಹೀಗೆ ಮಾಡಿದೆ ಅಷ್ಟೇ. ಸೇ ಥ್ಯಾಂಕ್ಸ್. ನೈನಿ, ನೈನಿ, ದುರಂಧರ, ಇದೇನು ಎಲ್ಲಾನು ನೀವೇ ತಗೊಂಡ್ ಬಂದಿದ್ದೀರಾ? ಅವ್ರ ಅಮೆರಿಕಾದಲ್ಲಿ ಹಾಗೆ ಇರ್ಬೇಕು ಅನ್ಸುತ್ತೆ. ಅವ್ರ ಲಗೇಜ್ನ ಅವರೇ ಹೊರಬೇಕು. ಹಾಗೇನೂ ಇಲ್ಲ, ಹಾಗೆಲ್ಲ ಏನೂ ಇಲ್ಲ ಹಾಸ್. ಅಲ್ಲಿ ಲೆಕ್ಕ ಇಲ್ದೇ ಇರೋಷ್ಟು ಸರ್ವೆಂಟ್ಸ್ ಇರ್ತಾರೆ. ಇಲ್ಲಿರೋ ಕೆಲಸದವ್ರೆ ಒಂದು ಮಾತು ಕೂಡ ಕೇಳಲ್ಲ. ಅದು ಸಾಲದೆ ಕಳ್ಳರನ್ನ ಕೆಲ್ಸಕ್ಕೆ ಅಂತ ಇಟ್ಕೋತಾರ. ಕಳ್ರ ಕೆಲಸದವ್ರಲ್ಲ ಅಂತವ್ರು ಯಾರೂ ಇಲ್ವಲ್ಲ. ಒಂದ್ ವೇಳೆ ಇದ್ರೂನು ನಮ್ಮವರೇ ಯಾರೋ ಇರ್ಬೋದು. ಹೇಯ್, ನಿನ್ ಬಾಯಿ ಮುಚ್ಚೆ. ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ನೀವು ಭುಜ ಮುಟ್ಕೊಂಡು ನೋಡ್ತೀರಲ್ರಿ. ನೈನಿನ ಕಳ್ಳಿ ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿಲ್ವಾ ನಿಮ್ಗೆ? ನೈನಿಗ ಮಾತು ಹೇಳೋದಿಕ್ಕೆ ನಿನಗ್ ಮನ್ಸಾದ್ರೂ ಹೇಗ್ ಬಂತಮ್ಮ? ನಾನೇನ್ ಹೇಳಲಿಲ್ಲ, ನನ್ನ ಅಳಿಯ ವಿಶಾಲ ಹೇಳಿದ್ದು ಅವಳು ಕಳ್ಳಿ ಅಂತ. ವಿಶಾಲ್ ಹೇಳಿದ್ನಾ? ಅದಕ್ಕೆ ನಾನು ಹೇಳ್ದೆ, ಕಳ್ಳಿನ ಮಾತ್ರ ಈ ಮನೇಲಿರೋಕೆ ನಾನ್ ಬಿಡಲ್ಲ ಅಣ್ಣ. ನೀನಿರಮ್ಮ. ವಿಶಾಲ್, ಏನಾಗಿದೆ ನಿನ್ಗೆ? ನೈನಿನ ಕಳ್ಳಿ ಅಂತ ನೀನ್ ಹೇಗೆ ಹೇಳ್ತೀಯ ವಿಶಾಲ್? ಡ್ಯಾಡ್, ನೀವು ಹೇಳಿದ್ರೆ ಅವಳು ಈ ಮನೇಲಿ ಕೆಲಸದವಳಾಗ್ಬೋದು. ನಾನು ಹೇಳಿದ್ರೆ ಮಾತ್ರ ಕಳ್ಳಿ ಆಗ್ಬಾರ್ದಾ? ಇದೇನಿದು? ವಿಶಾಲ್ ಯಾಕಿಂತ ಮಾತು ಹೇಳ್ದ? ನೈನಿ ಬಗ್ಗೆ ಏನಾದರೂ ತಿಳ್ಕೊಂಡ? ಏನಂದ್ರಿ ಡ್ಯಾಡ್? ನೀವ್ ಹೇಳಿದ್ದಕ್ಕೇನೆ ನೈನಿ ಇಲ್ಲಿಗೆ ಕೆಲ್ಸಕ್ಕೆ ಬಂದಿದ್ದ? ಅಂದ್ರೆ ಅವಳಿಲ್ಲಿ ನೀವ್ ಹೇಳ್ದ ಕೇಳೋದಕ್ಕೆ ಅಂತಾನೆ ಇದ್ದಾಳ? ಇದ್ರ ಹಿಂದೆ ಕಾರಣ ಅಥವಾ ರಹಸ್ಯ ಏನಾದ್ರೂ ಇದೆಯಾ? ಅದು ಹೇಳಿ. ಹುಚ್ಚು ಪ್ರಶ್ನೆ ಕೇಳ್ಬೇಡವಲ್ಲಭ. ಕೆಲಸ ಮಾಡ್ಕೊಂಡು ಬದುಕೋರ ಹತ್ರ ರಹಸ್ಯ ಏನಿರುತ್ತೆ? ಜಗದೀಶ್, ನೀ ಟ್ಯಾಬ್ಲೆಟ್ ತಗೊಂಡಿದ್ಯಾ? ಮರ್ತು ಬಿಟ್ರೆ ಆರೋಗ್ಯ ಹಾಳಾಗುತ್ತೆ. ನೀ ಒಳಗೆ ಹೋಗು. ನೀವಿರಿ ಮಾಮ್. ಜೀವನ ಪೂರ್ತಿ ಅಣ್ಣನ ಸಪೋರ್ಟ್ ಮಾಡ್ಕೊಂಡೇ ಇರ್ತೀಯಾ? ನೀನ್ ಹೇಳಣ್ಣ, ನನ್ ಮಾತನ್ನ ಕೇಳ್ದೇ ಇರೋ ಈ ಮನೆ ಕೆಲಸದೋಳು ನಿನ್ ಮಾತನ್ನ ಹೇಗ್ ಕೇಳಿದ್ಲು? ಸಂಬಳ ಇನ್ನೂ ಜಾಸ್ತಿ ಬೇಕು ಅಂದಿದ್ದಕ್ಕೆ ಇಲ್ಲೇ ಇದ್ದು ಕೆಲಸ ಮಾಡು ಅಂತ ಹೇಳಿದ್ರು. ಅದೇನು ಸಂಬಳ ತಗೊಂಡು ಕೆಲಸ ತೋರ್ತಾರ? ಜೀವನ ಪೂರ್ತಿ ಹೀಗೆ ಇರ್ತೀರಾ? ನನ್ ಮದ್ವೆ ಆದ್ಮೇಲೆ ನೈನಿ ಪರಿಸ್ಥಿತಿ ಅಷ್ಟೇ ಅಲ್ವಾ?
ನಿನ್ನ ಮದ್ವೆಗೂ ಈ ಮನೆ ಕೆಲಸದೊಳಗೂ ಏನ್ ಸಂಬಂಧ ಜಾಸ್ಮಿನ್? ನನಗಿಷ್ಟ ಇಲ್ಲ ಅಂದಮೇಲೆ ಡಿಸ್ಕಷನ್ ಅಗತ್ಯನೇ ಇಲ್ಲ. ಕೆಲಸದಿಂದ ಕಿತ್ತು ಬಿಸಾಕ್ತೀನಿ. ತಿಲೋತ್ತಮ ಅತ್ತಿಗೆ ನೀವೇನ್ ಹೇಳ್ತೀರಾ? ಅತ್ತೆ ಏನ್ ಹೇಳ್ತಾರೆ ಆಂಟಿ? ನೈನಿನ ಕಿತ್ ಎಸೆಯೋದಕ್ಕೆ ಅವಳೇನ್ ಕರ್ಬೇವ್ ಕೊತ್ತಂಬರಿ ಸೊಪ್ಪಲ್ಲ. ಈ ಮನೆ ಸೊಸೆ, ಈ ಮನೆ ಸೊಸೆ, ಈ ಮನೆ ಸೊಸೆ, ಈ ಮನೆ ಸೊಸೆ. ಹೇ, ಮಾತಾಡ್ಬೇಡ ಅಂತ ಹೇಳಿದ್ನಲ್ಲ. ಮಾತಾಡ್ಬೇಡ ಅಂತ ನೀವ್ ಸಂಬಂಧ ಇಲ್ದೇ ಇರೋ ಡೈಲಾಗ್ ಹೇಳ್ತಿದ್ರೆ ದುರ್ದು ಆಂಟಿಗೆ ಸ್ಟೋರಿ ಹೇಗ್ ಗೊತ್ತಾಗುತ್ತೆ? ಸ್ಟೋರಿನಾ? ಹಾ, ಮಾಮೂಲ್ ಸ್ಟೋರಿ ಅಲ್ಲ ಇದು. ತಲೆ ತಿರುಗು ಅಂತ ಕತೆ ಇದು. ನಿಮ್ ಅಮೆರಿಕದಲ್ಲೂ ಇಂಥದಿರಲ್ಲ. ಆಫ್ಟರ್ ಆಲ್ ಕೆಲಸದವಳು ಅವಳನ್ನ ಇಟ್ಕೊಂಡು ಕತೆಲಿ ಹೀರೋಯಿನ್ ಆಗಿ ಮಾಡಿ ಈ ಮನೆಗೆ ಸೊಸೆ ಅಂತ ಹೇಳ್ತಿದ್ಯಾ? ನಿನ್ಗೇನಾದ್ರೂ ಹುಚ್ಚ? ಹುಚ್ಚು ಇಲ್ಲ, ಮಾವಿನಕಾಯಿ ಗೊಜ್ಜು ಇಲ್ಲ. ನಾನ್ ಹೇಳ್ಬೇಕು ಅನ್ಕೊಂಡಿರೋದನ್ನ ಹೇಳ್ದೆ ಹೋದ್ರೆ ಹೊಟ್ಟೆ ಉಬ್ಬರಿಸ್ಬಿಡುತ್ತೆ. ಸಿ ದುರ್ದು ಆಂಟಿ, ಆಲ್ರೆಡಿ ವಿಶಾಲ್ಗೆ ನೈನಿ ಜೊತೆ ಮದ್ವೆ ಆಗೋಗಿದೆ. ತಿಲೋತ್ತಮ ಅತ್ತೆ ತಂಡ ಇವಳಿ ಮನೆಗ್ ತಕ್ಕ ಸೊಸೆ ಅಲ್ಲ ಅಂತ ಫೀಲ್ ಆಗಿ ಹೋಗಿ ಈ ಜಾಸ್ಮಿನ್ ಹೂನ ಮನೆ ಕರ್ಕೊಂಡ್ ಬಂದಿದ್ದಾರೆ. ಎರಡನೇ ಮದ್ವೆ ಆದ್ರೂ ಸರಿ ಪರವಾಗಿಲ್ಲ ಅಂತ ಅನ್ಕೊಂಡ್ಲು ಏನೋ. ಎಲ್ಲದಕ್ಕೂ ರೆಡಿಯಾಗಿ ಹೊಸ ಸೊಸೆ ಆಗೋಣ ಅಂತ ಫಿಕ್ಸ್ ಆಗೋಗಿದ್ದಾಳೆ. ನನ್ ಕೇಳಿದ್ರೆ ಮಾತ್ರ ನನ್ ತಂಗಿ ನೈನ್ ಈಸ್ ದ ಬೆಸ್ಟ್. ಏನ್ ನೀನ್ ಹೇಳ್ತಾ ಇರೋದು? ಕೆಲಸದವಳನ್ನ, ಹಳ್ಳಿಯವಳನ್ನ ಈ ಮನೆಗೆ ಸೊಸೆ ಮಾಡ್ಕೊಂಡ್ರ? ಏನಿಲ್ಲ ದುರಂಧರ, ಏನೋ ನಡೆದೋಯ್ತು. ಅದೊಂದು ಕೆಟ್ಟ ಕನ್ಸು ಅಂತ ನಾವೆಲ್ಲ ಮರ್ತು ಹೋದ್ವಿ. ಅದಕ್ಕೆ ವಿಷಯ ಹೇಳಿಲ್ಲ. ಹೋಗ್ಲಿ ಬಿಡು. ಈಗ ಜಾಸ್ಮಿನ್ ಜೊತೆ ಮದ್ವೆ ಆಗ್ತಿದ್ಯಲ್ಲ, ಅದು ಹೇಗ್ ಬಿಟ್ಬಿಡೋದು ಅತ್ತಿಗೆ? ಹೌ ಬಿಟ್ಬಿಟ್ರೆ ಮದ್ವೆ ಆದ್ಮೇಲೂ ಕೂಡ ಇವಳು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಇರ್ಬೇಕು ಅಂತ ಹೇಳ್ತಾ ಇದೀವಿ, ಇರ್ತಾಳೆ ಕೂಡ. ಹಾಗಿರೋಕ್ ಹೇಗ್ ಬಿಡಕ್ಕಾಗತ್ತೆ ಮಾಮ್? ಯಾಕೆಂದ್ರೆ ನೈನಿನೇ ವಿಶಾಲ್ಗೆ ಎರಡನೇ ಮದುವೆ ಮಾಡ್ಕೊಳ್ಳಿ ಅಂತ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ಅವಳ ದಯಿಂದಾನೆ ಜಾಸ್ಮಿನ್ಗೆ ಒಂದು ಹೊಸ ಜೀವನ ಸಿಗ್ತಾ ಇರೋದಿಕ್ಕೆ. ಅವಳೇ ಬೇಡ್ಕೊಂಡ್ ತಿಂತಾ ಇದ್ದಾಳೆ ಅಂತವಳ ಮುಂದೆ ನಮ್ ಮರ್ಯಾದೆ ಉಳ್ಸಮ್ಮ ಅಂತ ಬೇಡ್ಕೋತಾ ಇದೀಯ ನೀನು? ಏಯ್, ನೀನು ವಿಶಾಲ್ ಹೆಂಡ್ತಿನೂ ಅಲ್ಲ, ಅವನು ನಿನ್ ಗಂಡನೂ ಅಲ್ಲ. ನಿನ್ನನ್ನ ಈ ಮನೆ ಕೆಲಸದೊಳಗಿರೋಕ್ಕೂ ಬಿಡಲ್ಲ ನಾನು. ಆಚೆ ಹೋಗೋಕ್ಕೂ ಮುಂಚೆ ನಿನ್ನ ಕತ್ತಿಗೆ ನನ್ನ ಅಳಿಯ ಕಟ್ಟಿರೋ ತಾಳಿನ ಬಿಚ್ಕೊಟ್ಬಿಟ್ಟು ಹೋಗು. ದುರಂಧರ, ಏನ್ ಮಾತಾಡ್ತಿದ್ಯಾ ನೀನು? ನನ್ ಮಾತನ್ನ ಪಕ್ಕಕ್ಕಿಡು ಅಣ್ಣ. ಅಷ್ಟಕ್ಕೂ ನೀನೇನ್ ಮಾಡ್ತಿದ್ಯಾ? ಹಳ್ಳಿ ಹುಡುಗಿ, ಓದೋದಕ್ ಬರಲ್ಲ, ಇಂಥವಳನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ಯಾ? ಏನ್ ನೋಡಿ ಇವಳನ್ನ ಈ ಮನೆ ಸೊಸೆ ಮಾಡ್ಕೊಂಡಿದ್ದೀರೋ? ಜೊತೆಗೆ ಇವಳನ್ನ ಕೆಲಸದೊಳಗೆ ಇಲ್ಲೇ ಇರು ಅಂತ ಹೇಳ್ತಿದ್ದೀರಾ? ಏಯ್, ಇನ್ನು ಏನೇ ನೋಡ್ತಾ ಇದ್ಯಾ? ತಾಳಿ ತೆಕ್ಕೊಡೆ. ನಿನ್ನ ಹಣಲಿರೋ ಆ ಕುಂಕುಮನು ಕೂಡ ಅಳ್ಸೆ. ಅಮ್ಮೋರೆ,